ಇವತ್ತು ನನ್ನ ಮುಂದೆ ಲಾವಾದವರು ಹೊಸದಾಗಿ ಲಾಂಚ್ ಮಾಡಿದಂಥ ಲಾವಾ ಅಗ್ನಿ 3 ಸ್ಮಾರ್ಟ್ಫೋನ್ ಇದೆ. ಲಾವಾದವರು ಈ ಸ್ಮಾರ್ಟ್ಫೋನ್ಗೆ ಒಂದು ಯುನೀಕ್ ಫೀಚರ್ನ ನೀಡಿ ಹೆವಿ ಅವಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನನಗೆ ಈ ಸ್ಮಾರ್ಟ್ಫೋನ್ನ ಲಾವಾದವ್ರು ಏನು ಕಳಿಸ್ಕೊಟ್ಟಿಲ್ಲ, ನಾನೇ ಅಮೆಝಾನಿಂದ ಆರ್ಡ್ರ್ ಮಾಡಿದ್ದು. ಈ ಸ್ಮಾರ್ಟ್ಫೋನ್ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ 2 ವೇರಿಯಂಟ್ ಸಿಗುತ್ತೆ. ಒಂದು ವಿತ್ ಚಾರ್ಜರು, ಇನ್ನೊಂದು ವಿತೌಟ್ ಚಾರ್ಜರು. ನಿಮಗೆ ಚಾರ್ಜರ್ ಬೇಕು ಅಂದರೆ 1,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ಫೋನ್ನ ವಿತೌಟ್ ಚಾರ್ಜರು 20,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಚಾರ್ಜರ್ ಬೇಕು ಅಂದರೆ 21,000 ಆಗುತ್ತೆ ಎಫೆಕ್ಟಿವ್ ಆಗಿ, ಆಯಿತಾ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸ್ನ ಕ್ವಾಲಿಟಿ ಲುಕ್ ಅಷ್ಟಕ್ಕಷ್ಟೇ ಅಂತೀನಿ. ಬಾಕ್ಸ್ ಮೇಲೆ ಫ್ರೀ ಫೋನ್ ರೀಪ್ಲೇಸ್ಮೆಂಟ್ ಅಂತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ. 1 ವರ್ಷ ವಾರಂಟಿ ಒಳಗಡೆ ನಿಮಗೆ ಫ್ರೀ ರೀಪ್ಲೇಸ್ಮೆಂಟನ್ನೇ ಮಾಡಿಕೊಡ್ತಾರಂತೆ. ಸೊ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತೆ, ಮನೆಗೆ ಬಂದ್ಬಿಟ್ಟು ಸರ್ವಿಸ್ ಮಾಡಿಕೊಡ್ತಾರೆ ಏನಾದರೂ ಇಶ್ಯೂ ಇತ್ತು ಅಂತ ಅಂದರೆ. ಹಿಂದ್ಗಡೆ ಸ್ಪೆಸಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ, ಮುಂದ್ಗಡೆ ಏನೋ ಕತೆ ಬರೆದ್ಬಿಟ್ಟಿದ್ದಾರೆ, ಆಯಿತಾ. ಲಾವಾ ಅಗ್ನಿ 3. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ. ಕ್ವಾಲಿಟಿ ಚೆನ್ನಾಗಿದೆ ಬ್ಯಾಕ್ ಕವರಿಂದು. ಇದ್ರ ಕೆಳಗಡೆ ಫ್ರೀ ಫೋನ್ ರೀಪ್ಲೇಸ್ಮೆಂಟ್ ಹೋಮ್ ಅಂತ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ, ಆಯಿತಾ. ಯಾವ ರೀತಿ ನೀವು ಫೋನ್ ರೀಪ್ಲೇಸ್ಮೆಂಟನ್ನು ಪಡ್ಕೊಬೋದು ಅಂತ. ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಏನಾದರೂ ಫೋನ್ ಹಾಳಾಯಿತು ಅಂದರೆ 1 ವರ್ಷದೊಳಗೆ ಫೋನೇ ರೀಪ್ಲೇಸ್ ಮಾಡಿಕೊಡ್ತಾರಂತೆ. ಇನ್ ಕೇಸ್ ಏನಾದರೂ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ ಇದ್ದರೆ ಮನೆಗೆ ಬಂದ್ಬಿಟ್ಟು ಅದನ್ನು ರಿಪೇರಿ ಮಾಡಿಕೊಡ್ತಾರಂತೆ. ಒಂದು ಒಳ್ಳೆ ವಿಷಯ, ಆಯಿತಾ. ಯಾವುದೇ ಸರ್ವಿಸ್ ಸೆಂಟ್ರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಒಂದು USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಒಳ್ಳೆ ಕ್ವಾಲಿಟಿಯ ಕೇಬಲ್, ಆಯಿತಾ. ಸಕ್ಕತ್ತಾಗಿದೆ ಕೇಬಲ್ ಕ್ವಾಲಿಟಿ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಆಗಲೇ ಹೇಳ್ದಂಗೆ ನಿಮಗೆ ಚಾರ್ಜರ್ ಬೇಕು ಅಂದರೆ ಪರ್ಚೇಸ್ ಮಾಡಬೇಕಾದ್ರೆ 1,000 ರೂಪಾಯಿ ಜಾಸ್ತಿ ಕೊಟ್ಟು ಚಾರ್ಜರ್ನ ಆರ್ಡ್ರ್ ಮಾಡ್ಬೋದು. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸಖತ್ ಪ್ರೀಮಿಯಮ್ ಆಗಿದೆ. 20,000 ರೂಪಾಯಿ ಫೋನ್ ಅಂತ ನಿಜ ಅನಿಸೋದೇ ಇಲ್ಲ. ಹೆವಿ ಇಂಪ್ರೆಸ್ ಮಾಡ್ತು. ಲಾವಾಯಿಂದ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ವೆಯ್ಟ್ ಇದೆ. 212 ಗ್ರಾಮ್ ವೆಯ್ಟು ಮತ್ತು 8.8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸನ್ನು ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಸೂಪರ್ ವಿಷಯ ಅಂತೀನಿ. ಫ್ರಂಟಲ್ಲಿ ಕರ್ವ್ ಡಿಸ್ಪ್ಲೇ, ಬೆಝಲ್ ಎಲ್ಲ ಕಡೆ ತುಂಬ ಕಡಿಮೆ ಇದೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನಾವೇ ಸಪ್ರೇಟಾಗಿ ಹಾಕೋಬೇಕಾಗತ್ತೆ. ಬಟ್ ಫ್ರಂಟಿಂದ ಏನು ಪ್ರೀಮಿಯಮ್ ಆಗಿ ಕಾಣುತ್ತೆ ನೋಡಿ, ಸಖತ್ ಇಂಪ್ರೆಸ್ ಮಾಡಿದ್ರು ನನಗೆ. ಸಖತ್ತಾಗಿದೆ. ಹಿಂದಕ್ಕೆ ಬಂತು ಅಂದರೆ ಆಗಲೇ ಹೇಳಿದಂಗೆ ಗ್ಲಾಸ್ ಬ್ಯಾಕು, ಒಂಥರ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಆಗಲ್ಲ. ಒಂದು ಒಳ್ಳೆ ವಿಷಯ. ಈ ಕ್ಯಾಮ್ರಾ ಏನು ಬಂಪಿದೆ ಈ ಕಡೆ ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ, ಡ್ಯೂಯಲ್ LED ಫ್ಲ್ಯಾಶ್ ಇದೆ, ಮತ್ತೊಂದು ಸಣ್ಣ ಡಿಸ್ಪ್ಲೇನ ಹಿಂದ್ಗಡೆ ಕೊಟ್ಟಿದ್ದಾರೆ. ನಮಗೆ ಈ ಡಿಸ್ಪ್ಲೇ ನೋಡಿದಾಗ ಇನ್ನೊಂದು ಫೋನ್ ನೆನಪಾಗುತ್ತೆ, ಆಯಿತಾ. ಈಗ ಒಂದು 2-3 ವರ್ಷ ಮುಂಚೆ ಲಾಂಚ್ ಆಗಿದ್ದಂಥ Mi 11 ಅಲ್ಟ್ರಾ ಅಂತ, ಆ ಫೋನಲ್ಲೂ ಕೂಡ ಇದೇ ರೀತಿ ಹಿಂದ್ಗಡೆ ಒಂದು ಡಿಸ್ಪ್ಲೇ ಇತ್ತು. ಬಟ್ ಆ ಫೋನು ಒಂದು 80,000 ರೂಪಾಯಿಗೆ ಲಾಂಚ್ ಆಗಿತ್ತೇನಪ್ಪ. ಬಟ್ ಇದು ಲಾಂಚ್ ಆಗಿರೋದು ಬರೀ 20,000 ರೂಪಾಯಿಗೆ. ಕ್ರೇಜಿ ಅಂತೀನಿ, ಆಯಿತಾ. ಒಂದು ಯುನೀಕ್ ಫೀಚರ್ ಇದು. ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಫ್ರೇಮ್ ಇದೆ. ಈ ಫ್ರೇಮಲ್ಲಿ ಡಾಲ್ಬಿ ಅಟ್ಮೋಸ್ ಅಂತ ಕೂಡ ಬರೆದಿದ್ದಾರೆ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ನಮಗೆ ಸಿಗ್ತಾ ಇಲ್ಲ. ನಮಗೆ ಈ ಸ್ಮಾರ್ಟ್ಫೋನಲ್ಲಿ ಒಂದು ಆ್ಯಕ್ಷನ್ ಬಟನ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಒಂದು ಯುನೀಕ್ ಫೀಚರ್ ಅಂತೀನಿ. ಈ ಆ್ಯಕ್ಷನ್ ಬಟನ್ನ ಕಸ್ಟಮೈಸ್ ಮಾಡ್ಕೊಬೋದು. ನಾನು ನೋಡಿ ಕಸ್ಟಮೈಸ್ ಮಾಡಿದ್ದೀನಿ. ಒಂದು ಸಲ ಆ್ಯಕ್ಷನ್ ಬಟನ್ ಪ್ರೆಸ್ ಮಾಡಿದ್ರೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಆಯಿತು. ನಾನು ಡಬಲ್ ಟ್ಯಾಪ್ ಮಾಡಿದ್ರೆ ಫ್ಲ್ಯಾಶ್ ಆನ್ ಆಗುತ್ತೆ. ಆನ್ ಆಫ್ ಮಾಡ್ಕೋಬೋದು ಡಬಲ್ ಟ್ಯಾಪ್ ಮಾಡಿ. ಮತ್ತು ಲಾಂಗ್ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳುತ್ತೆ. ಸೊ ಈ ರೀತಿ ಕಸ್ಟಮೈಸ್ ಮಾಡ್ಕೊಬೋದು. ನಮಗೆ ಇದೇ ಫೀಚರು ಆಪಲ್ ಐಫೋನಲ್ಲೂ ಕೂಡ ಸಿಗುತ್ತೆ. ಇವರು 20,000 ರೂಪಾಯಿ ಕೊಟ್ಟಿದ್ದಾರೆ. ಕ್ರೇಜಿ ಇಂಪ್ರೆಸಿವ್ ವಿಷಯ ಅಂತೀನಿ. ಜೊತೆಗೆ ಈ ಸ್ಮಾರ್ಟ್ಫೋನಲ್ಲಿ IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಸ್ಮಾರ್ಟ್ಫೋನ್ 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಲುಕ್ ಕೂಡ ತುಂಬ ಚೆನ್ನಾಗಿದೆ. ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸನ್ನು ಕೊಟ್ಟಿದ್ದಾರೆ. ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಕರ್ವ್ಡ್ AMOLED ಡಿಸ್ಪ್ಲೇ ಇದೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ. 1200 Hz ಪೀಕ್ ಬ್ರೈಟ್ನೆಸ್ಸು ಮತ್ತು ವೈಡ್ L1 ಸೆಕ್ಯೂರಿಟಿನ ಸಹ ಹೊಂದಿರುವಂಥ ಡಿಸ್ಪ್ಲೇ. ಆರಾಮಾಗಿ ನೀವು ನೆಟ್ಫ್ಲಿಕ್ಸು ಪ್ರೈಮಲ್ಲೆಲ್ಲ HD ಕಂಟೆಂಟನ್ನು ಪ್ಲೇ ಮಾಡ್ಬೋದು. ಸಖತ್ ವಿವಿಡ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಬಿಸಿಲಿಗೆ ಹೋದರೂ ಸಹ ಬ್ರೈಟಾಗಿ ಕಾಣುತ್ತೆ. ಸಕ್ಕತ್ತಾಗಿದೆ ಡಿಸ್ಪ್ಲೇ, ಆಯಿತಾ. ಈ ಪ್ರೈಸ್ ರೇಂಜಿಗೆ
ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು. ಇನ್ನು ಸೆಕೆಂಡರಿ ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನ್ ಲಾಕ್ ಆಗಿದ್ರೂ ಸಹ ನಾವು ಡೈರೆಕ್ಟಾಗಿ ಒಂದು ಸೆಕೆಂಡರಿ ಡಿಸ್ಪ್ಲೇಯನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ ಆಯಿತಾ. ನಾವು ಡೈರೆಕ್ಟಾಗಿ ಕ್ಯಾಮ್ರಾನ ಈ ಸೆಕೆಂಡರಿ ಡಿಸ್ಪ್ಲೇನಲ್ಲೇ ಓಪನ್ ಮಾಡ್ಕೊಬೋದು ಆಯಿತಾ. ಇಲ್ಲೇ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದು, ಫೋಟೋ ಕ್ಯಾಪ್ಚರ್ ಮಾಡ್ಬೋದು ಆಯಿತಾ. ಸೆಕೆಂಡ್ರಿ ಡಿಸ್ಪ್ಲೇನಲ್ಲೇ ಸೆಲ್ಫಿ ಫೋಟೋ ತಗೊಬೋದು ನಾವು, ಒಳ್ಳೆ ಕ್ವಾಲಿಟಿ ಬರೋ ರೀತಿ. ಕ್ರೇಜಿ ವಿಷಯ ಅಂತೀನಿ. ಜೊತೆಗೆ ನಮ್ಗೆ ಇದರಲ್ಲಿ ಮ್ಯೂಸಿಕ್ ಪ್ಲೇ ಪಾಸನ್ನು ಇಲ್ಲೇ ಮಾಡ್ಬೋದು, ತೋರಿಸ್ತಾ ಇದ್ದೀನಿ. ನಂತರ ಹೆಲ್ತ್ ಟ್ರ್ಯಾಕಿಂಗನ್ನು ಮಾಡ್ಬೋದು, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀರಾ ಇದೆಲ್ಲ ನಮ್ಗೆ ಇಲ್ಲೇ ತೋರಿಸ್ಬಿಡುತ್ತೆ, ಎಷ್ಟು ಸ್ಟೆಪ್ ಕೌಂಟ್ ಆಗಿದೆ ಎಲ್ಲ ನೋಡ್ಬೋದು ಇಲ್ಲೇ. ಮತ್ತು ವಾಯ್ಸ್ ರೆಕಾರ್ಡಿಂಗನ್ನು ಇಲ್ಲೇ ಮಾಡ್ಬೋದು. ಸ್ಟಾಪ್ ವಾಚ್ ಕೊಟ್ಟಿದ್ದಾರೆ, ಅಲಾರಾಮ್ ಇದೆ ಮತ್ತು ಟೈಮರು. ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಫೀಚರ್ಗಳನ್ನು ನಾವು ಈ ಸೆಕೆಂಡರಿ ಡಿಸ್ಪ್ಲೇನಲ್ಲಿ ಯೂಸ್ ಮಾಡ್ಕೊಬೋದು. ನೋಟಿಫಿಕೇಷನ್ನ ಕೂಡ ನಾವು ಇಲ್ಲೇ ನೋಡ್ಕೊಬೋದು ಆಯಿತಾ. ಮತ್ತು ಆ್ಯನಿಮೇಷನ್ ಸಹ ಇದೆ, ನಾ ಇದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಒಂಥರ ಯುನೀಕ್ ಆಗಿದೆ. ನನಗೆ ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಕ್ಯಾಮ್ರಾ ಶಾರ್ಟ್ಕಟ್ ಆಯಿತಾ. ನಾವಿಲ್ಲೇ ನಮ್ಮ ಫೇಸನ್ನು ನೋಡಿಕೊಂಡು ಮೇಯ್ನ್ ಕ್ಯಾಮ್ರಾದಲ್ಲಿ ವೀಡಿಯೋ ರೆಕಾರ್ಡಿಂಗನ್ನು ಫೋಟೋಸನ್ನು ಕ್ಲಿಕ್ ಮಾಡ್ಬೋದು. ನೀವೇನಾದರೂ ಕ್ರಿಯೇಟರ್ ಆಗಿದ್ದೀರಾ ಅಂದರೆ ನಿಮ್ಮ ಫೇಸ್ ನೋಡ್ಕೊಂಡು ನೀವು ಆರಾಮಾಗಿ ಮೇಯ್ನ್ ಕ್ಯಾಮ್ರಾದಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಇದು ನಂಗೆ ಅನ್ನಿಸ್ತಂಗೆ ಯುನೀಕ್ ಅನ್ನಿಸ್ತು. ಆಗಲೇ ಹೇಳ್ದಂಗೆ Mi 11 ಅಲ್ಟ್ರಾದಲ್ಲಿ ಸೇಮ್ ಫೀಚರ್ ಇತ್ತು, ಸೇಮ್ ಡಿಸ್ಪ್ಲೇ ಇತ್ತು ಹಿಂದ್ಗಡೆ. ಅದು 80,000 ರೂಪಾಯಿ, ಇದು 20,000 ರೂಪಾಯಿ. ಲಾವಾದವ್ರದ್ದು ಹೆಂಗೆ ಇಷ್ಟು ಕಡಿಮೆಗೆ ತೊಗೊಂಬಂದ್ರು ಅಂತ ಗೊತ್ತಿಲ್ಲ. ಇದು ಕೂಡ ಅಮೋಲೆಡ್ ಡಿಸ್ಪ್ಲೇ ಆಯಿತಾ. ಇದು ಕೂಡ 1.74 ಇಂಚಿನ ಅಮೋಲೆಡ್ ಡಿಸ್ಪ್ಲೇ. ಇದು 8-bit ಡಿಸ್ಪ್ಲೇ, ಆದರೆ ಕ್ವಾಲಿಟಿ ಇದು ಕೂಡ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು ನನಗೆ ಆಯಿತಾ. ಸೊ ಒಂದು ಯುನೀಕ್ ಫೀಚರು ಈ ಫೋನಿಂದು. ಇದು ಬಿಟ್ಟರೆ ಉಳಿದಿದ್ದೆಲ್ಲ ಎಲ್ಲ ಫೋನ್ ಇರೋದೇ ಇದೆ, ಬಟ್ ಇದು ಹೆವಿ ಯೂನಿಕ್ ಅಂತ ಅನಿಸಿದ್ದು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 256GB ಸ್ಟೋರೇಜ್. ಇದರಲ್ಲಿ ನಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಸಿಗ್ತಾ ಇದೆ. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜ್ನ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5 ರ್ಯಾಮು ಓಕೆ ಅಂತೀನಿ ಪ್ರೈಸೆನ್ಸಿಗೆ, ಮತ್ತು UFS 3.1 ಸ್ಟೋರೇಜು ಆಯಿತಾ. ಸೂಪರ್ ವಿಷಯ, ಯಾವುದೇ ಕಾಂಪ್ರಮೈಸ್ ಈ ಬೆಲೆಗೆ ಆಗಿಲ್ಲ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7300X ಪ್ರೊಸೆಸರ್ ಇದೆ. ಇದು ಅಂಥ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಅನ್ನಲ್ಲ, ಬಟ್ ಈ ಬೆಲೆಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಅನ್ಬೋದು. ನಾವು Antutu ಬೆಂಚ್ಮಾರ್ಕನ್ನು ಚೆಕ್ ಮಾಡಿದಂಗೆ 6,65,000 ರೇಟಿಂಗನ್ನು ಕೊಡ್ತಾ ಇದೆ. ಇದು ಹೆವಿ ಜಾಸ್ತಿ ರೇಟಿಂಗ್ ಅನ್ನಂಗೂ ಇಲ್ಲ, ತುಂಬ ಕಡಿಮೆ ಅನ್ನಂಗೂ ಇಲ್ಲ. ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ಮೋಸ್ಟ್ಲಿ ಒಂದು 2,000-3,000 ಬಡ್ಜೆಟ್ ಜಾಸ್ತಿ ಮಾಡಿದ್ರೆ ಸಿಗ್ಬೋದೇನೋ ಆಯಿತಾ. ಈ ಬೆಲೆಗೆ ಓಕೆ ಅಂತೀನಿ, ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ, ಒಟ್ಟಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಾವು BGMIನ ಚೆಕ್ ಮಾಡಿದ್ವು, ಇದರಲ್ಲಿ ಸ್ಮೂತ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ ಸ್ಮೂತ್ ಸೆಟ್ಟಿಂಗಲ್ಲಿ. HDR ಆಪ್ಷನ್ ಸಹ ಇದೆ, ಇದರಲ್ಲಿ ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ ಆಯಿತಾ. ಸೊ ನಮಗೆ ಈ ಸ್ಮೂತ್ ಸೆಟ್ಟಿಂಗಲ್ಲಿ ಪ್ಲೇಯಬಲ್ ಇದೆ, ಚೆನ್ನಾಗಿ ಗೇಮ್ ಪ್ಲೇ ಸಿಗುತ್ತೆ ನಮಗೆ ಸ್ಮೂತಾಗಿ. HDRನಲ್ಲಿ ಸ್ವಲ್ಪ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ, ಅದರಿಂದ ಆಬ್ವಿಯಸ್ಲಿ ಕೆಲವೊಂದು ಕಡೆ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ತುಂಬ ನಾರ್ಮಲ್ ಅನ್ನಿಸ್ತು, ತುಂಬ ಜಾಸ್ತಿ ಬ್ಯಾಟ್ರಿ ಡ್ರೈನ್ ಆಗ್ತಾ ಇದೆ ಅಂತ ಅನ್ನಿಸ್ಲಿಲ್ಲ, ಮತ್ತು ಟೆಂಪ್ರೇಚರ್ ಕೂಡ ಅಷ್ಟು ತುಂಬ ಹೀಟ್ ಆಗ್ತಾ ಇದೆ ಅಂತ ಕೂಡ ಅನ್ನಿಸ್ಲಿಲ್ಲ. ಪರ್ಫಾರ್ಮೆನ್ಸ್ ಈ ಬೆಲೆಗೆ ಓಕೆ ಅಂತೀನಿ, ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಸೆನ್ಸಾರ್ ಇದು. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಮತ್ತು ಇನ್ನೊಂದು 8 MP ಟೆಲಿಫೋಟೋ ಲೆನ್ಸ್ ಇದೆ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಮೈನ್ ಸೆನ್ಸರ್ನಲ್ಲಿ ಮಾತ್ರ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ ಆಯಿತಾ. ಇದು ತೆಗೆಯುವಂಥ ಫೋಟೋ ಓಕೆ ಅಂತೀನಿ ಆಯಿತಾ. ನನಗೆ ಕ್ರೇಜಿ ಗುರು ಬೆಂಕಿ ಫೋಟೋ ಅಂತ ನನಗೆ ಅನ್ನಿಸ್ಲಿಲ್ಲ. ಡೇ ಲೈಟಲ್ಲಿ ಚೆನ್ನಾಗಿ ತೆಗೆಯುತ್ತೆ ಆಯಿತಾ. ಲೋ ಲೈಟಲ್ಲಿ ಕೆಲವೊಂದು ಕಡೆ ಸ್ಟ್ರಗಲ್ ಮಾಡೋದಕ್ಕೆ ಫೋಕಸ್ ಮಾಡೋದಕ್ಕೆ ಅಂತ ಅನ್ನಿಸ್ತು ನನಗೆ. ಫೋಕಸ್ ಅಷ್ಟು ಬೇಗ ಆಗಲ್ಲ, ಮನುಷ್ಯನ ಫೇಸಿಗೆ ಫೋಕಸ್ ಆಗುತ್ತೆ, ಬಿಟ್ಟರೆ ಆಬ್ಜೆಕ್ಟ್ಗಳ ಮೇಲೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಅಂತ ಅನ್ನಿಸ್ತು. ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಏನೋ ಫುಲ್ ಬೆಂಕಿ ಅಂತ ನನಗೆ ಅನ್ನಿಸ್ಲಿಲ್ಲ. ಇದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅನ್ನಿಸ್ತು. ಕ್ವಾಲಿಟಿ ಅಷ್ಟಕ್ಕಷ್ಟೇ, ನಾನು ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಮತ್ತು ಪೋರ್ಟ್ರೇಟ್ ಮೋಡಲ್ಲಿ ಎಡ್ಜ್ ಡಿಟೆಕ್ಷನ್ ಎಲ್ಲ ಅಂಥ ಹೆವಿ ಅಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಒಟ್ಟಿಗೆ ಇಂಪ್ರೂವ್ಮೆಂಟಿಗೆ ತುಂಬ ಜಾಗ ಇದೆ, ಬಟ್ ಈ ಬೆಲೆಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿರೋದು ಒಳ್ಳೆಯದು. ಕೊಟ್ಬಿಟ್ಟು ಅದನ್ನು ಸರಿಯಾಗಿ ಆಪ್ಟಿಮೈಸ್ ಮಾಡಿಲ್ಲ ಅಂದರೆ ಏನು ಉಪಯೋಗ ಆಯಿತು? ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಬಿಟ್ಟು ನಾವು ಹಿಂಗೆ ಅಲ್ಲಾಡ್ಸ್ಕೊಂಡು ಫೋಟೋ ತೆಗೆದ್ರೂ ಬ್ಲರ್ರಿ ಫೀಲ್ ಆಗುತ್ತೆ ಅಂದರೆ ಕೊಟ್ಟು ಉಪಯೋಗ ಏನಾಯ್ತು ಹೇಳಿ? ಸೊ ಅದು ನನಗೆ ಹೆವಿ ಬೇಜಾರಾಯಿತು. ರೋಲಿಂಗ್ ಶಟ್ರ್ ಅಂತೂ ಕೆಟ್ಟದಾಗಿದೆ ಆಯಿತಾ. ಈ ಥರ ನೋಡೇ ಇರಲಿಲ್ಲ ನಾನು. ಹೆವಿ ಲ್ಯಾಗಿ ಇದು ಹೊಡೆಯುತ್ತೆ.
UI ಏನೋ ಚೆನ್ನಾಗಿದೆ, ತುಂಬ ಸ್ಮೂತಾಗಿ ಚೆನ್ನಾಗಿ ಆಪ್ಟಿಮೈಸ್ ಮಾಡ್ಯವ್ರೆ. ಬಟ್ ಕ್ಯಾಮ್ರಾ ನನಗೆ ಅಂಥ ಹೆವಿ ಇಂಪ್ರೆಸ್ ಮಾಡಲಿಲ್ಲ ಆಯಿತಾ. ಇನ್ನೂ ಇಂಪ್ರೂವ್ ಆಗ್ಬೋದು. ಇನ್ನು ವೈಡ್ ಆ್ಯಂಗಲ್ ಕ್ಯಾಮ್ರಾ ವೈಡ್ ಆಗಿದೆ, ಬಟ್ ಕ್ಲಾರಿಟಿ ಅಷ್ಟಕ್ಕಷ್ಟೇ ಅನ್ನಿಸ್ತು. ಪೋರ್ಟ್ರೇಟು 3x ಆಪ್ಟಿಕಲ್ ಝೂಮ್ ಏನೋ ಮಾಡುತ್ತೆ, ಬಟ್ ಪೋರ್ಟ್ರೇಟಲ್ಲಿ ಆಗಲಿಲ್ಲದಂಗೆ ಎಡ್ಜ್ ಡಿಟೆಕ್ಷನ್ ಸ್ವಲ್ಪ ಕಡಿಮೆ ಇದೆ. ಕ್ಲಾರಿಟಿ ಪರವಾಗಿಲ್ಲ, ಓಕೆ ಅಂತೀನಿ ಆಯಿತಾ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ತೆಗಿಬೇಕಾದ್ರೆ ಡೀಟೇಲ್ಸ್ ಎಲ್ಲ ಸಕ್ಕತ್ತಾಗಿದೆ ಅಂತ ಅನ್ಸುತ್ತೆ. ತೆಗೆದಾದ್ಮೇಲೆ ಪ್ರೋಸೆಸ್ ಆದಮೇಲೆ ನನಗೆ ಯಾಕೆ ಔಟ್ಪುಟ್ ಸರಿ ಅಂತ ಅನ್ನಿಸ್ತಾ ಇಲ್ಲ. ಕೆಲವೊಂದು ಕಡೆ ಫೇಸ್ ಒಂದು ಸ್ವಲ್ಪ ಏನೋ ಒಂಥರ ಗ್ರೀನ್, ನನಗೊಂಥರ ನ್ಯಾಚುರಲ್ ಅಂತ ಅನ್ನಿಸ್ತಾ ಇಲ್ಲ ಆಯಿತಾ. ವಿಚಿತ್ರವಾಗಿ ತೆಗೆಯುತ್ತೆ. HDR ಮೋಡ್ ಆಫ್ ಮಾಡಿದ್ರು ಕೂಡ ನನಗೆ ಅದೇ ರೀತಿ ಅನ್ನಿಸ್ತು. ಕೆಲವು ಜನಕ್ಕೆ ಅದು ಇಷ್ಟ ಆಗ್ಬೋದೇನೋ, ಓಕೆ ಅಂತೀನಿ, ಪರವಾಗಿಲ್ಲ ಅಂತೀನಿ ಆಯಿತಾ. ಕ್ಯಾಮ್ರಾ ಇನ್ನೂ ಇಂಪ್ರೂವ್ ಆಗಬೇಕು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ರೈರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಓಕೆ ಅಂತೀನಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಮತ್ತು ಆಗ ಹೇಳಿದಂಗೆ ಹಿಂದ್ಗಡೆ ಇರುವಂಥ ಡಿಸ್ಪ್ಲೇನಲ್ಲಿ ನಾವು ಕೆಲವೊಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಹಿಂದ್ಗಡೆ ಹಿಂಗೆ ಇಟ್ಕೊಂಡ್ಬಿಟ್ಟು ಸೆಲ್ಫಿ ತಗೊಂಡಿರೋದು ಕ್ಲಾರಿಟಿ ಮಚ್ ಬೆಟರ್ ಇರುತ್ತೆ ಆಯಿತಾ. ಮಚ್ ಬೆಟರ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸ್ವಲ್ಪ ಫೇಸ್ನೆಲ್ಲ ಮೇಕಪ್ ಮಾಡಿರೋ ರೀತಿ ತೆಗಿತು, ಅದು ನೀವು ಆಫ್ ಮಾಡ್ಕೋಬೋದು, ಓಕೆ ಅಂತೀನಿ ಕ್ವಾಲಿಟಿ. ಕ್ಯಾಮ್ರಾ ನನಗೆ ಹೇಳಿದ್ನಲ್ಲ ಇಂಪ್ರೂವ್ ಆಗಬೇಕಿನ್ನು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಸಹ ಇದೆ, ಮತ್ತು ಆಗಲದಂಗೆ ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ನಮಗೆ ಒಂದು ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ನೀವು ಬೇಕು ಅಂದರೆ ₹1000 ಎಕ್ಸ್ಟ್ರಾ ಕೊಟ್ಟರೆ 66 ವ್ಯಾಟ್ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಡ್ತಾರೆ. ₹1000 ಎಕ್ಸ್ಟ್ರಾ ಆಗುತ್ತೆ. ಆದರೆ ಇದು ಹೆವಿ ಫಾಸ್ಟಾಗಿ ನಿಮ್ಮ ಫೋನ್ನ ಚಾರ್ಜ್ ಮಾಡುತ್ತೆ. ಬರೀ 19 ನಿಮಿಷದಲ್ಲಿ ನಿಮ್ಮ ಫೋನ್ನ ಅರ್ಧ ಚಾರ್ಜ್ ಮಾಡುತ್ತಂತೆ. ಇನ್ನು OSಗೆ ಬಂತು ಅಂದರೆ ಸದ್ಯಕ್ಕೆ ಈ ಫೋನಲ್ಲಿ Android 14 ಬೇಸ್ ರನ್ ಆಗ್ತಿರುವಂಥ OS. ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ ಆಯಿತಾ. ಯಾವುದೇ ಬ್ಲೋಟ್ವೇರ್ಸ್ಗಳಿಲ್ಲ, ಕ್ಲೀನ್ OS. ಇದಂತೂ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಪಿಕ್ಸೆಲ್ ಫೋನಿನ ಲೆವೆಲ್ಲಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆಯಿತಾ. ಈವನ್ ಮೋಟೋ ಫೋನ್ ಕೂಡ ಇದೇ ರೀತಿ ನಮಗೆ ಸಿಗುತ್ತೆ. ಕ್ಲೀನ್ OS ಆಯಿತಾ, ಸಖತ್ ಇಂಪ್ರೆಸ್ ಮಾಡ್ತು. ಮತ್ತು ಲಾವಾದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಸ್ಮಾರ್ಟ್ಫೋನ್ಗೆ 3 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟು, ಅಂದರೆ ಈಗ ಆಲ್ರೆಡಿ 14 ಇದೆ, 15, 16, 17. ಆ್ಯಂಡ್ರಾಯ್ಡ್ 17 ತನಕ ನಿಮಗೆ OS ಅಪ್ಡೇಟ್ ಸಿಗುತ್ತೆ ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೂಡ ಕೊಡ್ತಾರೆ. ಮತ್ತು ಈ ಫೋನ್ 1 ವರ್ಷ ಫ್ರೀ ರೀಪ್ಲೇಸ್ಮೆಂಟನ್ನು ಕೂಡ ಕೊಡ್ತಾರೆ. ಅಂತ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮನೆಗೇ ರೀಪ್ಲೇಸ್ಮೆಂಟನ್ನು ಕಳಿಸ್ಕೊಡ್ತಾರೆ. ಸೂಪರ್ ವಿಷಯ. ಏನೇ ಪ್ರಾಬ್ಲಮ್ ಆದರೂ ರೀಪ್ಲೇಸ್ಮೆಂಟ್ ಅಂತೆ ಆಯಿತಾ. ಏನಾದರೂ ಮೈನರ್ ಇದ್ದರೆ ಮೋಸ್ಟ್ಲಿ ರಿಪೇರಿ ಮಾಡೋಕ್ಕೆ ಮನೆಗೆ ಕಳಿಸ್ಬೋದು. ಒಟ್ಟಿಗೆ ಮೇಜರ್ ಏನಾದರೂ ಇಶ್ಯೂ ಇತ್ತಂದರೆ ಫೋನ್ನೇ ರೀಪ್ಲೇಸ್ ಮಾಡಿಕೊಡ್ತಾರಂತೆ. ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಸ್ಪೀಕರು, ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಸೌಂಡ್ ಕೂಡ ಜೋರಾಗಿ ಕೇಳುತ್ತೆ, ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 6E ನಮಗೆ ಇದರಲ್ಲಿ ಸಿಗ್ತದೆ, ಸೂಪರ್ ವಿಷಯ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ನಾವಿಕ್ ಸಪೋರ್ಟ್ ಇದೆ. ನಾವಿಕ್ಕು GPS ನಮ್ಮ ದೇಶದ ನಾವಿಕ್ಕು, ಅದು ಸಪೋರ್ಟ್ ಇದೆ. ಮತ್ತು 5G ಬ್ಯಾಂಡ್ಗಳು 15 5G ಬ್ಯಾಂಡ್ ನಮ್ಮ ದೇಶದ ಸಪೋರ್ಟ್ ಆಗುತ್ತೆ, ಸೂಪರ್ ವಿಷಯ ಅಂತೀನಿ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಸಹ ನಮಗೆ ಒಂದು ಫೋನಲ್ಲಿ ಸಿಗ್ತಾ ಇದೆ. ಸೊ ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನೋಡಿ, ನಿಮಗೆ ಹಿಂದ್ಗಡೆ ಇರುವಂಥ ಡಿಸ್ಪ್ಲೇ ಫೀಚರ್ ಬೇಕು, ಇದು ಯೂಸ್ ಆಗುತ್ತೆ ಅಂದರೆ ನೋಡಿ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ ಆಯಿತಾ. ನಮ್ಮ ದೇಶದ ಬ್ರ್ಯಾಂಡು, ತಗೊಳ್ಳಿ ಅನ್ನಂಗೂ ಇಲ್ಲ, ಬಿಡಿ ಅನ್ನಂಗೂ ಇಲ್ಲ, ಹೊಸ ಬ್ರ್ಯಾಂಡ್ ಅನ್ನಂಗೂ ಇಲ್ಲ ಆಯಿತಾ. ಇವ್ರು ಅದು ಹೆಂಗೆ ಇಷ್ಟು ಕಡಿಮೆಗೆ ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೂ ಟಕ್ಕರ್ ಕೊಡೋ ರೀತಿ ಪ್ರೈಸನ್ನು ಫಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆಯಿತಾ. ಡಿಸ್ಪ್ಲೇ ಇಂಪ್ರೆಸ್ ಮಾಡ್ತು, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ರ್ಯಾಮೋ ಸ್ಟೋರೇಜ್ ಬೆಂಕ್ ಇದೆ, ಪ್ರೊಸೆಸರ್ ಓಕೆ ಅಂತೀನಿ, ಕ್ಯಾಮ್ರಾ ಸ್ವಲ್ಪ ಬೆಟರ್ ಆಗಬೇಕು. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ. ನೋಡಿ, ನಿಮ್ಗೆ ಇದರಲ್ಲಿರುವಂಥ ಚೆನ್ನಾಗಿರೋ ಫೀಚರ್ ನಿಮಗೆ ಸಾಕು ಅನಿಸಿದ್ರೆ ಒಂದು ಆಪ್ಷನ್ ಆಗಿ ಇಟ್ಕೋಬೋದು ಆಯಿತಾ. ಬೆಲೆ ಆ್ಯಕ್ಚುಲಿ ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ರೇಟು ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ಇವ್ರು ಕೊಡ್ತಿರೋವಂಥ ಫೀಚರಿಗೆ ನಾಟ್ ಬ್ಯಾಡ್ ಎಟ್ ಆಲ್ ಆಯಿತಾ. ಹಿಂದ್ಗಡೆ ಡಿಸ್ಪ್ಲೇ ಬೇರೆ ಸಿಗ್ತೈತೆ. ಸೊ ಇದನ್ನು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ಫೋನ್ ಬಗ್ಗೆ ಆಯಿತಾ. ನಿಮ್ಗೆ ಈ ಫೋನ್ ಬಗ್ಗೆ ಏನು ಅನ್ನಿಸ್ತು, ಪರ್ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.